प्रणतकामद भक्तचिन्तामणिमणिमयाभरणभूषित गुणिगुणत्रय दूरवर्जित गहन सन्महिमा ಎಣಿಸಭಕ್ತರ ದೋಷಗಳ ಕುಂಭಿಣಿ ಜಯಾಣ್ಮ ಶರಣ್ಯ ರಾಮಾರ್ಪಣವೆನಲು ಕೈಗೊಂಡ ಶಬರಿಯ ಫಲವ ಪರಮಾತ್ಮ. ಗ್ರಹೇ ಗ್ರಹೇ ಗೋಪವಧೂಕದಂಭ ಸರ್ವೇ ಮಿಲಿತ್ವಾ ಸಮವಾಯ ಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 33. ಪ್ರಣತ ಕಾಮದ ಭಕ್ತ ಚಿಂತಾಮಣಿಮಣ ಯಾಭರಣಭೂಷಿತ ಎಂಬ ಈ ಪದ್ಯದಿಂದ ಶ್ರೀ ಜಗನ್ನಾಥದಾಸಾರ್ಯರು ಶರಣಾಗತ ವತ್ಸಲನಾದ ಆ ಶರ್ವಾದಿ ವಂದ್ಯನನ್ನು ಮಹಾತ್ಮ ಜ್ಞಾನಪೂರ್ವಕವಾಗಿ ಸ್ತೋತ್ರ ಮಾಡಿದರೆ ಕರಾವಲಂಬನ ನೀಡಿ ಕಾಪಾಡುತ್ತಾನೆ ಎಂದು ತಿಳಿಸುತ್ತಾರೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂಬ ದೀನ ಭಾವದಿಂದ ತನ್ನ ಮೊರೆ ಹೊಕ್ಕ ಭಕ್ತರಿಗೆ ಸಕಲ ಅಭೀಷ್ಟಗಳನ್ನೂ ನೀಡಿ ಅವರನ್ನು ಅನುಗ್ರಹಿಸುವುದರಿಂದ ಶ್ರೀ ಪರಮಾತ್ಮನಿಗೆ ಪ್ರಣತ ಕಾಮದನೆಂದು ಹೆಸರು. ಚಿಂತಾಮಣಿ ಎಂಬ ಅನರ್ಘ್ಯರತ್ನವು ತನ್ನನ್ನು ಸೇವಿಸುವವರಿಗೆ ಸಕಲಾಭೀಷ್ಟಗಳನ್ನು ನೀಡುವುದು. ಅಂತೆಯೇ ಭಕ್ತರ ಪಾಲಿಗೆ ಭಕ್ತವತ್ಸಲನಾದ ಶ್ರೀಹರಿಯು ಚಿಂತಾಮಣಿ ಸದೃಶನು. ಇದರಿಂದ ಭಕ್ತ ಚಿಂತಾಮಣಿಯು ನವರತ್ನಾದಿ ಮಣಿಮಾಲೆಗಳಿಂದ ಅಲಂಕೃತನಾದವನು. ಈತನ ಆಭರಣಗಳೆಲ್ಲವೂ ಅಪ್ರಾಕೃತ ಮತ್ತು ಜ್ಞಾನಾನಂದಮಯಗಳು. ಅವು ಸ್ವಾಖ್ಯರೂಪವಾದ ಆಭರಣ ವಿಶೇಷಗಳು. ಮಣಿಮಯ ಭೂಷಿತನಾದ ಆ ಮಾಯಾರಮಣನು ನಿತ್ಯಾನಂದ ಉದ್ರಿಕ್ತನು. ಅಪ್ರಾಕೃತ ಗುಣ ಗಣ ಪರಿಪೂರ್ಣನು. ಪ್ರಾಕೃತ ಸಾತ್ವಿಕಾದಿ ಗುಣಗಳಿಂದ ದೂರನು. ಇದರಿಂದ ಗುಣತ್ರಯ ದೂರನು. ಅಪಾರ ಮಹಿಮಾ ಸಂಪನ್ನನು. ಅವನ ಲೀಲಾ ರೂಪವಾದ ಮಹಾಮಹಿಮೆಗಳು ಅಪಾರ ಹಾಗೂ ಅಪರಿಚ್ಛಿನ್ನ. ರಮಾ ಬ್ರಹ್ಮಾದಿ ದೇವತೆಗಳಿಂದಲೂ ಸಾಕಲ್ಯೇನ ತಿಳಿಯಲ ಸಾಧ್ಯವಾದ ಮಹಾಮಹಿಮೆಯುಳ್ಳವನಾದ್ದರಿಂದ ಗಹನ ಸನ್ಮಹಿಮೆಯು ತನ್ನ ಅಂತರಂಗ ಭಕ್ತರು ಪ್ರಮಾದ್ವಶಾತ್ ಮಾಡುವ ದೋಷಪೂರಿತವಾದ ಪಾಪಗಳನ್ನು ಎಂದೆಂದಿಗೂ ಗಣನೆಗೆ ತಾರದವನು. ಅವರನ್ನು ಕ್ಷಮಿಸುವ ದಯಾಶೀಲನು. ಭಕ್ತರ ದೋಷ ಪರಿಹಾರ ಮಾಡಿ ಅವರ ಪಾಪ ಕ್ಷಾಳನೆಗೈದು ಶುದ್ಧಾತ್ಮರನ್ನಾಗಿ ಮಾಡುವ ಭಕ್ತವತ್ಸಲನು. ಕುಂಭಿಣಿ ಎಂದರೆ ಭೂಮಿ. ಭೂಮಿ ಪುತ್ರಿಯಾದ ಸೀತಾದೇವಿಯು. ಕುಂಭಿಣಿ ಯಾಜ್ಮೆಯ ಆಣ್ಮ ಎಂದರೆ ಪತಿ ಎಂದರ್ಥ. ಅಂದರೆ ಸೀತಾರಮಣನಾದ ಶ್ರೀರಾಮಚಂದ್ರನು ಕುಂಭಿಣಿಜಯಾಣ್ಮನು. ಮೊರೆ ಹೋಗಲಿಕ್ಕೆ ವಿಷಯನಾದ್ದರಿಂದ ಶರಣ್ಯನು. ವನವಾಸದಲ್ಲಿದ್ದಾಗ ಸೀತಾನ್ವೇಷಣೆ ಮಾಡುತ್ತಾ ಶ್ರೀರಾಮಲಕ್ಷ್ಮಣರು ಪಂಪಾ ಸರೋವರದ ತೀರಕ್ಕೆ ಬರುತ್ತಾರೆ. ಅಲ್ಲಿ ಶಬರಿ ಎಂಬ ವೃದ್ಧೆ ತಾಪಸಿಯು ಶ್ರೀರಾಮನ ಭಕ್ತಳು. ಜಾತಿಯಲ್ಲಿ ಬೇಡರವಳಾದರೂ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರಳು. ಶ್ರೀರಾಮನ ಬರುವಿಕೆಯನ್ನು ನಿರೀಕ್ಷಿಸುತ್ತಾ ವೃಕ್ಷಗಳಿಂದ ಬಿದ್ದ ಸ್ವಾದು ಹಣ್ಣುಗಳನ್ನು ಆಯ್ದು ರುಚಿ ನೋಡಿ ರಾಮನಿಗಾಗಿ ಮೀಸಲಿಡುವಳು. ರಾಮಾರ್ಪಣ ಬುದ್ಧಿಯಿಂದ ಶಬರಿಯು ಕೊಟ್ಟ ಫಲಗಳನ್ನು ಶ್ರೀರಾಮನು ಸ್ವೀಕರಿಸಿದನು. ಅಲ್ಲಿ ತನ್ನ ಸ್ವಾಖ್ಯ ರಸಗಳನ್ನು ಮಾತ್ರ ಸ್ವೀಕರಿಸಿದನೆಂದು ತಿಳಿಯಬೇಕು, ಅನ್ಯ ರಸಗಳನ್ನಲ್ಲ. ಶಬರಿಯ ಭಕ್ತಿಗೆ ಮೆಚ್ಚಿ ಆ ಶರಣಾಗತ ವತ್ಸಲನು ಅವಳಿಗೆ ಸದ್ಗತಿಯನ್ನು ಕರುಣಿಸಿದ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.